ಎಸ್, ಜಿಲ್ಲಾಧಿಕಾರಿ ಕಚೇರಿ ಅಂದರೆ ದೇವರ ಆಲಯ ಇದ್ದಂತೆ ಅಂತ ಅಲ್ಲಲ್ಲಿ ಬರೆದಿರ್ತಾರೆ. ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ. ಆದರೆ ಅಂತಹ ದೇವರ ಆಲಯದ ಆವರಣದಲ್ಲೇ ಕಾನೂನು ಬಾಹಿರ ಆಟದ ಇಸ್ಪೀಟು ಎಲೆಗಳ ಆಟವನ್ನಾಡಿ ಜಿಲ್ಲಾಡಳಿತ ಕಚೇರಿಗೆ ಅವಮಾನ ಮಾಡಿದ್ದಾರೆ. ಒಂದೆಡೆ ಜಿಲ್ಲಾಡಳಿತ ಕಚೇರಿಯಲ್ಲಿ ಉಪ ಲೋಕಾಯುಕ್ತ ನ್ಯಾಯಮೂರ್ತಿ KS ಫಣೀಂದ್ರ ಅವರು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಂಬಂಧಪಟ್ಟ ದೂರುಗಳ ಬಗ್ಗೆ ಅಧಿಕಾರಿಗಳ ಜೊತೆ ತನಿಖೆ ನಡೆಸ್ತಾ ಇದ್ರೆ, ಇತ್ತ ಕಚೇರಿ ಆವರಣದಲ್ಲಿ ಸರ್ಕಾರಿ ವಾಹನಗಳ ಚಾಲಕರು ಮರಗಳ ಕೆಳಗೆ ಕುಳಿತು ರಾಜಾರೋಷವಾಗಿ ಇಸ್ಪೀಟ್ ಎಲೆಗಳೊಂದಿಗೆ ರಮ್ಮಿ ಆಡ್ತಾ ಇರೋ ದೃಶ್ಯಗಳು ಪಕ್ಕದಲ್ಲೇ ಕಾರ್ನಲ್ಲಿ ಕುಳಿತಿದ್ದ ವ್ಯಕ್ತಿಯೊಬ್ಬ ಚಿತ್ರೀಕರಣ ಮಾಡಿಕೊಂಡಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ. ತಂತಿ ಬೇಲಿಯನ್ನು ಅಳವಡಿಸಿಕೊಂಡು ರಕ್ಷಣೆ ಮಾಡಿಕೊಳ್ಳಲು ನಿರ್ದೇಶನ ನೀಡಲಾಯಿತು. ನೀವೇನೀಗ ಮಾಡಿಕೊಳ್ಳೋದು ಸ್ಯಾಂಕ್ಷನ್ ಮಾಡಿಸ್ಕೊಂಡು ಹಣ ಫೆನ್ಸಿಂಗ್ ಮಾಡ್ಕೊಂಡ್ಬಿಟ್ರೆ ಬೆಸ್ಟು. ಆಯ್ತು, ಮಾಡಿಸಿ, ಏನೋ ಮಾಡಿಸಿ, ಡೈರೆಕ್ಷನ್ ಅಂತ ಕೊಟ್ಟಿರ್ತೀನಿ. ನೀವು ನನ್ನ ಡೈರೆಕ್ಷನ್ ಮೇಲೆ ಅಮೌಂಟ್ ನೀವು ರಿಲೀಸ್ ಮಾಡಿಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಕಂಪ್ಲೇಂಟ್ ನೀವು ವಾಪಸ್ ಬಂದ ನಂತರ ಮತ್ತೆ ಪರಿಶೀಲನೆ ಮಾಡಿ ಸರ್, ನಾನು ಬೇಸಿಕ್ಕಾಗಿ ನಮ್ಮ ಪ್ರಾಬ್ಲಮ್ಸ್ ಎಕ್ಸ್ಪ್ಲೇನ್ ಮಾಡಿಬಿಡ್ತೇನೆ ನನ್ನ ಇಲಾಖೆ. ಸರ್ ಏನಿದೆ ಸರ್, ರೆಕಾರ್ಡ್ ರೂಮ್ಗಳು ಯಾವುದೂ ವ್ಯವಸ್ಥಿತವಾಗಿ ಇದ್ದಿರಲಿಲ್ಲ. ನಾನು 2017 ಈ ಇಲಾಖೆಗೆ ಸೇರಿದ ನಂತರ ಸರ್ ನಾನು 2019 ಪತ್ರ ಬರೀತಾನೆ ಇದೆ ಸರ್ ಸರ್ಕಾರಕ್ಕೆ, ಸೇಮ್ ಇದೆಲ್ಲ ಸ್ಕ್ಯಾನ್ ಆಗಿ ಇದು ಡಿಜಿಟಲಿ ನಮಗೆ ಅವೈಲೇಬಲ್ ಆಗಿದೆ. ಯಾಕೆಂದರೆ ಸರ್ ಒಂದು ರೆಕಾರ್ಡ್ ರೂಮಲ್ಲಿ ಏನಿಲ್ಲ ಅಂದ್ರೂ 1.5 ಲಕ್ಷದಿಂದ 2 ಲಕ್ಷ ಫೈಲ್ ಇರುತ್ತೆ. ಒಂದು ಫೈಲು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಡಿಸ್ಪ್ಲೇಸ್ ಆಗಿತ್ತು ಅಂತಂದ್ರೆ ಅದನ್ನು ಈ ಜನರಲ್ಲಿ ಹುಡ್ಲಿಕ್ಕೆ ಆಗೋದಿಲ್ಲ ಸರ್. ಆದ್ದರಿಂದ ನಮಗೆ ತುಂಬ ಲಿಟಿಗೇಷನ್ಸ್ ಆಗ್ತಿತ್ತು, ಇದಾಗ್ತಿತ್ತು ಸರ್. ನಾನು ರಿಪೀಟೆಡ್ಲಿ ಪ್ರಪೋಸಲ್ ಕಳಿಸಿ ಸರ್ 2022 ಸರ್ಕಾರ ಇದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತೀವಿ ಸರ್. ನಾನು ಚಿಕ್ಕಬಳ್ಳಾಪುರದಲ್ಲಿ ಇರುವಾಗಲೇ ಪೈಲಟ್ ಆಗಿ ಚಿಕ್ಕಬಳ್ಳಾಪುರವನ್ನು ತಗೊಂಡು ಎಲ್ಲ ಫೋಟೋ ತೆಕ್ಕೊಂಡು ವಿಡಿಯೋ ಮಾಡಿಕೊಂಡು ರಿಪೋರ್ಟ್ ತಗೊಂಡು ಬರ್ತಾರೆ. ನಾಳೆ ಬಾ. ಇನ್ನು ಜಿಲ್ಲಾಧಿಕಾರಿಗಳ ಕಚೇರಿ ಸಾರ್ವಜನಿಕರ ಪಾಲಿಗೆ ದೇವಾಲಯ ಎಂದು ಭಾವಿಸಿ ಸಾವಿರಾರು ಮಂದಿ ತಮ್ಮ ಸಮಸ್ಯೆಗಳನ್ನು ಹೊತ್ತು ಜಿಲ್ಲಾಡಳಿತ ಕಚೇರಿಗೆ ಬರ್ತಾರೆ. ಆದರೆ ಅಂತಹ ಜಿಲ್ಲಾ ಕಚೇರಿಯ ಆವರಣದಲ್ಲಿ ಸರ್ಕಾರಿ ವಾಹನಗಳ ಚಾಲಕರು ಗುಂಪು ಕಟ್ಟಿಕೊಂಡು ಯಾರ ಭಯವೂ ಇಲ್ಲದೆ ಒಳಗೆ ಉಪ ಲೋಕಾಯುಕ್ತ ನ್ಯಾಯಮೂರ್ತಿ KS ಫಣೀಂದ್ರ ಅವರು ಇರುವ ಕನಿಷ್ಠ ಜ್ಞಾನವೂ ಇಲ್ಲದೆ ರಮ್ಮಿ ಆಡ್ತಾ ಇರೋದು ಜಿಲ್ಲಾಡಳಿತ ಭವನಕ್ಕೆ ಅವಮಾನಕರ ಸಂಗತಿಯಾಗಿದೆ ಅಂತ ಸಾರ್ವಜನಿಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆ ಸರ್ಕಾರಿ ಕಚೇರಿ ದೇವಾಲಯ ಇದ್ದಂತೆ ಅಂತಾರೆ. ಆದರೆ ಅಂತಹ ದೇವಾಲಯದ ಆವರಣದಲ್ಲಿ ಸರ್ಕಾರಿ ವಾಹನಗಳ ಸರ್ಕಾರಿ ಚಾಲಕರೇ ರಮ್ಮಿ ಆಡಿ ಪುಂಡ ಪೋಖರಿಗಳಂತೆ ವರ್ತಿಸಿರೋದು ಎಷ್ಟು ಸರಿ ಎಂಬುದು ಸಾರ್ವಜನಿಕರ ಮಾತಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳ್ವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.